ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತು ಬೆಳಗ್ಗೆ 5 ಗಂಟೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ಸ್ಕ್ರೀನ್ ಎಲ್ಲ ತೆಗೆದು ಕಿಟಕಿ ಎಲ್ಲ ಓಪನ್ ಮಾಡಿರ್ತೀನಿ ಸ್ವಲ್ಪ ಹೊತ್ತು, 1 ಅವರ್ 2 ಅವರ್ ಆ ರೀತಿ. ಯಾಕಂತ ಅಂದರೆ ಹೊಸ ಗಾಳಿ ಒಳಗಡೆ ಬರಬೇಕು, ಬೆಳಗ್ಗೆ ಹೊತ್ತು ಫ್ರೆಶ್ ಗಾಳಿ ಇರುತ್ತಲ್ವ. ಆಮೇಲೆ ಕೆಳಗಡೆ ಹೋಗಿ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ರೋಡಿಗೆಲ್ಲ ಸ್ವಲ್ಪ ನೀರು ಹಾಕಿ, ಇವತ್ತೇನು ಜಾಸ್ತಿ ಹಾಕೋದಿರಲಿಲ್ಲ ಯಾಕಂದರೆ ಮಳೆ ಬಂದಿತ್ತು ಸ್ವಲ್ಪ, ಅದಕ್ಕೆ ರೋಡೆಲ್ಲ ಕ್ಲೀನ್ ಆಗಿತ್ತು. ಪಾರ್ಕಿಂಗಲ್ಲಿ ಸ್ವಲ್ಪ ಕಾರು ಗಾಡಿ ಎಲ್ಲ ನಿಲ್ಲಿಸೋದ್ರಿಂದ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ 2 ಡೇಸ್ಗೊಂದ್ಸಲಿ. ಡೈಲಿ ಮಾತ್ರ ಆಚೆ ನೀರು ಹಾಕಿ ರಂಗೋಲಿ ಬಿಟ್ಬಿಟ್ಟು ಬರ್ತೀನಿ. ಮಳೆಗಾಲ ಅಲ್ವಾ, ಸ್ವಲ್ಪ ಅಷ್ಟೊಂದೇನು ಗಲೀಜಾಗಿರಲ್ಲ. ಇನ್ನು ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ, ಬಟರ್ ಫ್ರೂಟು ಮತ್ತು ಮಲ್ಲಿಗೆ ಹೂವಿನ ಗಿಡ ಆ ಥರದ್ದೆಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಬೇಕಾದರೆ ತೋರಿಸ್ತೀನಿ. ಇವತ್ತು ಮಳೆ ಬಂದಿತ್ತಲ್ವ, ಅದಕ್ಕೆ ಗಿಡಕ್ಕೆಲ್ಲ ಏನು ಜಾಸ್ತಿ ನೀರು ಹಾಕಕ್ಕೆ ಹೋಗಲಿಲ್ಲ. ಜಸ್ಟ್ ರೋಡಿಗಷ್ಟೇ ಸ್ವಲ್ಪ ನೀರು ಹಾಕಿ ಬಂದೆ. ರೋಡು ಕೂಡ ಕ್ಲೀನ್ ಆಗಿತ್ತು ಮಳೆ ನೀರಿಂದನೇ. ರಂಗೋಲಿ ಬಿಟ್ಬಿಟ್ಟು ಹೋಗ್ಬಿಡೋಣ ಸ್ವಲ್ಪ ನೀರು ಹಾಕಿ ಅಂತ ಹಾಕ್ತಾಯಿದ್ದೀನಿ. ಹಾಗೆ ನಾನು ಹೇಳ್ಬೇಕಂತ ಅಂದರೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ನೀರು ಹಾಕೋದು. ಯಾಕಂತ ಅಂದರೆ ತುಂಬ ಲೇಟ್ ಆಗೋಗ್ಬಿಟ್ರೆ ಇಬ್ಬರು ಮಕ್ಕಳನ್ನು ರೆಡಿ ಮಾಡಬೇಕಲ್ವಾ. ಇವತ್ತು ಅವನಿಗೆ ಸ್ವಲ್ಪ ಸ್ಪೋರ್ಟ್ಸ್ ಇತ್ತು ಅಂತ ಹೇಳಿ ದೊಡ್ಡವನಿಗೆ, ಅವನು ಇಡ್ಲಿ ದೋಸೆ ಎಲ್ಲ ತಿನ್ನೋಕ್ಕಾಗಲ್ಲ, ಬೇರೆ ಸ್ಕೂಲ್ಗೆ ಹೋಗಿ ತಿನ್ನೋದಲ್ವಾ ಅಂತ ಹೇಳ್ದ. ಅದಕ್ಕೆ ರೈಸ್ ಐಟಮ್ ಏನಾದರೂ ಮಾಡು ಅಂತ, ಅದಕ್ಕೆ ಅವನಿಗೆ ಅಂತ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಇನ್ನೊಬ್ಬ ಮಗನಿಗೆ ಅವ್ನಿಗೇನು ಬೇಕು ಅಂತ ಕೇಳಿದ್ರೆ ಅವನು ನನಗೆ ದೋಸೆ ಬೇಕು ಅಂತ ಹೇಳ್ದ. ದೋಸೆ ಹಿಟ್ಟಿತ್ತಲ್ಲ, ದೋಸೆನೇ ಮಾಡೋಣ ಅಂತ ಹೇಳಿ ಹುಳಿ ಬಂದಿರಲಿಲ್ಲ ದೋಸೆ ಹಿಟ್ಟು, ಆದ್ರೂ ಸ್ವಲ್ಪ ಹಾಗೆ ಹಾಕಿ ಮಾಡಿಕೊಟ್ಟಿದ್ದೀನಿ. ದೋಸೆ ಜೊತೆಗೆ ಟೊಮೊಟೊ ಗೊಜ್ಜು ಮಾಡಿದೆ. ಟೊಮೊಟೊ ಗೊಜ್ಜು ಮಾಡಿ ದೋಸೆ ಮಾಡಿ ಅವನಿಗೆ ಬಾಕ್ಸ್ ಕಟ್ಟಿ ಸ್ವಲ್ಪ ತಿಂಡಿ ತಿನ್ನಿಸಿ ಹಾಗೆ 1 ಗ್ಲಾಸ್ ಹಾಲು ಕೂಡ ಕೊಟ್ಟು ಇವತ್ತು ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದುಬಿಟ್ರೆ ಇವತ್ತಿನ ಕೆಲಸ ಅರ್ಧ ಮುಗ್ದಾಗೆ ನೋಡಿ. ಆಮೇಲೆ ನಮ್ದೇನಿದ್ರು ಮನೆ ಕೆಲಸ. ಸ್ಕೂಲ್ ಸ್ವಲ್ಪ ಅವ್ರಿಗೆ ಟೈಮಿಂಗ್ಸ್ ಬೇಗ ಇರೋದ್ರಿಂದ ತಿಂಡಿ ಒಂದೊಂದ್ಸಲಿ ತಿಂತಾರೆ, ಒಂದೊಂದ್ಸಲಿ ತಿನ್ನಲ್ಲ, ಹಾಗಾಗುತ್ತೆ. ಅದಕ್ಕೆ 1 ಗ್ಲಾಸ್ ಹಾಲು ಕೊಟ್ಟು ಕಳಿಸ್ಬಿಡ್ತೀನಿ. ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತು ಒಂದು ಜಾತ್ರೆ ಇದೆ, ಊರಹಬ್ಬ, ಅದಕ್ಕೆ ಹೋಗಬೇಕು ಅಂತ ಹೇಳಿ ದೇವ್ರ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಸ್ವಲ್ಪ ತಿಂಡಿ ತಿಂದು ಹಾಗೆ ಸ್ಕೂಲ್ ಬಿಡೋ ಅಷ್ಟರಲ್ಲಿ ಸ್ಕೂಲ್ ಹತ್ರ ಹೋಗಬೇಕು. ದೋಸೆ ಮತ್ತು ಟೊಮೊಟೊ ಬಾತ್ನ ನಾನು ಕೂಡ ತಿಂಡಿ ತಿಂದ್ಕೊಂಡು ಆಗಲೇ ಸ್ಕೂಲ್ ಬಿಡೋ ಟೈಮ್ ಆಗೇ ಬಿಡ್ತು. ನಾನು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಹಾಗೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೆಯೋ? ಯಾವ ಊರಿಗೆ? ಅಲ್ಲ, ಎಲ್ಲಿಗೆ ಹೋಗ್ತಾ ಇದೆಯೋ ವರ್ಷ? ಗೊತ್ತಿಲ್ಲ ನನಗೆ. ಕರ್ಕೊಂಡೋಗಿ ಆಮೇಲೆ ಹೇಳೋದು. ಕರ್ಕೊಂಡು ಹೋದ್ಮೇಲೆ ಹೇಳ್ತೀಯಾ? ಇವನು ಕೂಡ ಸ್ಕೂಲಿಂದ ಕರ್ಕೊಂಡು ನಾವು ಈಗ ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ಇದು ಊರಹಬ್ಬ ಆಗಿರೋದ್ರಿಂದ, ಊರಹಬ್ಬ ಅಂದರೆ ನಿಮಗೆ ಗೊತ್ತಲ್ವಾ, ಫುಲ್ಲು ರೋಡ್ಸ್ ಎಲ್ಲ ಜಾಮ್ ಆಗಿರುತ್ತೆ. ಅದಕ್ಕೋಸ್ಕರ ಹೊಲಗಳ ಮಧ್ಯೆ ಮತ್ತು ತೋಟಗಳ ಮಧ್ಯೆ ಚಿಕ್ಕದಾಗಿ ದಾರಿ ಇರುತ್ತಲ್ಲ, ಆ ಕಡೆಯಿಂದ ಅವ್ರ ಮನೆ ಕೊನೆಗೂ ತಲುಪಿದ್ವಿ ಆರಾಮಾಗಿ, ಯಾವುದೇ ಟ್ರಾಫಿಕ್ ಇಲ್ದಲೆ. ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಎಲ್ಲ ವೆರೈಟಿನೂ ಟೇಸ್ಟ್ ಮಾಡಿದ್ವಿ. ಆಮೇಲೆ ಇವನು ಅಲ್ಲಿನ ಮನೆ ಮಕ್ಕಳ ಆಟ ಸಾಮಾನು ಕೂಡ ಬಿಟ್ಟಿಲ್ಲ, ಅದ್ರ ಜೊತೆನೂ ಆಟ ಆಡ್ತಾ ಇದ್ದಾನೆ. ಏನೋ ಒಂದು ಆಟ ಆಡ್ಬೇಕಷ್ಟೇ. ಏನೇನು ತಿಂದೆ ಮಟನ್ ಊಟದಲ್ಲಿ? ಚೆನ್ನಾಗಿತ್ತ ಊಟ? ಹಾಗೆಯೇ ಇನ್ನೊಬ್ಬ ಮಗನಿಗೂ ಕೂಡ ಅವ್ನು ಸ್ಪೋರ್ಟ್ಸ್ಗೆ ಹೋಗಿದ್ನಲ್ವ, ಅವನನ್ನು ಕರ್ಕೊಂಡೋಗಿರಲಿಲ್ಲ ನಾವು ಜಾತ್ರೆಗೆ. ಅದಕ್ಕೋಸ್ಕರ ಅವನಿಗೆ ಅಂತ ಹೇಳಿ ಸಾಂಬಾರು ಮತ್ತು ಕಬಾಬು, ಫ್ರೈಯು ಇದನ್ನೆಲ್ಲ ಕೊಟ್ಟಿದ್ದರು. ರಾತ್ರಿ ಊಟಕ್ಕಂತೂ ಇದೇ ಆಯಿತು ನಮಗೆ. ಹಾಗೆಯೇ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆಯೇ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.